ಹರೀಶ್ ಅವರು ಶ್ರೀಯುತ ಹರೀಶ್ ಮತ್ತು ಶ್ರೀಮತಿ ನಂದಿನಿ ದಂಪತಿಗಳ ಮಗಳಾಗಿ 18/5/2015 ಚನ್ನರಾಯಪಟ್ಟಣದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚನ್ನರಾಯಪಟ್ಟಣದ ಜ್ಞಾನದರ್ಶನ ಶಾಲೆಯಲ್ಲಿ ಮುಗಿಸಿ ಪ್ರಸ್ತುತ ಚನ್ನರಾಯಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ. ಇವರು 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಿ ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ. ಶ್ರೀ ಮೋನಿಶಾ ಹರೀಶ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇರುವಂತದ್ದು ಸಂತಸದ ವಿಚಾರ. ಜೋರದ ಚಪ್ಪಾಳೆ ಮುಖಾಂತರ ಮುಂದಿನ ಸಾಧನೆಗೆ ನಾವೆಲ್ಲರೂ ಕೂಡ ಹಾರೈಸೋಣ. ಚನ್ನರಾಯಪಟ್ಟಣ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವತಿಯಿಂದ ಆಯೋಜನೆಗೊಂಡಿದ್ದ ಕ್ರೀಡಾಕೂಟದ ಉದ್ಘಾಟನೆಯನ್ನು ಶ್ರೀ ಮಿಥುನ್ ಕುಮಾರ್ ಅವರು ಉದ್ಘಾಟಿಸಿದರು. ಇವರು ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಪಟು ಹಾಗೂ ಪ್ರೋ ಕಬಡ್ಡಿ ಕ್ರೀಡಾಪಟು ಸಹ ಹೌದು. ಇದೇ ಸಂದರ್ಭದಲ್ಲಿ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಅವರು ಮಾತನಾಡಿ ಕ್ರೀಡೆಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು ಡಾಕ್ಟರ್ ನಾಗೇಶ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಚೀಫ್ ಗೆಸ್ಟ್ ಆಗಿರುವ ಭಾರತಿ ನಾಗೇಶ್ ಅವರು ಸಿ.ವಿ. ತಿಮ್ಮಪ್ಪ, ಸಿ.ಪಿ. ಫಿಲಿಪ್, ಎಸ್.ವಿ. ರೋಹಿತ್, ಪಿ.ಎ. ಸುಜನಕುಮಾರಿ, ಮೋನುಷಾ ಇವರಿಗೆ ಶಾಲೆಯ ವತಿಯಿಂದ ಸನ್ಮಾನವನ್ನು ನೆರವೇರಿಸಲಾಯಿತು. of discipline and unity. Here comes the Naga House along with its captain Sonia. Krishna and every marcher and flutes. Is Rashtrakuta House with its captain Nisha to present a sense of unity, discipline and determination. Here the Nisha Gandhi, led by the captain. ಕರ್ಕೊಂಡ್ಬಂದಿದ್ದಾಗ್ಬೋದು ಮಿಥುನ್ ಅವರನ್ನ ಬಹಳ ಖುಷಿ ಆಯ್ತು ನನಗೆ. ನೀವೆಲ್ಲ ಒಂದು ಮಾರ್ಚ್ ಪಾಸ್ಟ್ ಮಾಡಿದ್ದಾಗ್ಬೋದು, ತುಂಬಾ ಒಂದು ರೀತಿ ಒಂದು ವೈಭವತೆ ಸ್ಪೋರ್ಟ್ಸ್ ನಲ್ಲಿ ಏನು ಕ್ರಿಯಾಶೀಲತೆ ಕಾಣಬೇಕೋ ಅದನ್ನ ಈ ಕಾರ್ಯಕ್ರಮದಲ್ಲಿ ಕಂಡಂಗೆ ಆಗ್ತಾ ಇದೆ. ನಮ್ಗೆ ಸ್ಪೋರ್ಟ್ಸ್ ಕ್ರೀಡೆ ಸ್ವಲ್ಪ ಕಡೆಗಣಿಸ್ತಾ ಇದೆ. ಯಾಕೆಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ಅನ್ನು ನೀಡಲ್ಲ. ಸ್ಪೋರ್ಟ್ಸ್ ಅಂದ್ರೆ ಓದು ಮಾರ್ಕ್ಸ್ ತಗೋ ಅಂತಾರೆ. ಈಗ ಡಿಪಾರ್ಟ್ಮೆಂಟ್ ನಲ್ಲೂ ಅಷ್ಟೇನೆ ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದ್ದು ನೋಡಿ ಶಾಲೆನ ಗುರ್ಸಲ್ಲ. ಎಷ್ಟು ಪರ್ಸೆಂಟೇಜ್ ಇಂದ ಸ್ಕೋರ್ ಮಾಡಿದ್ದಾರೆ, ಎಷ್ಟು ರ್ಯಾಂಕ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಮಾನದಂಡ ತಗೋದಿರೋದು ಪೋಷಕರು. ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪ್ರತಿನಿಧಿಸಿದ್ದಾರೆ ಅಂತ ಯಾರು ಕೇಳೋದಿಲ್ಲ.